ಮೊನ್ನೆ ನಡೆದಂತಹ ಕರ್ನೂಲು ಬಸ್ ದುರಂತದ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಎಚ್ಚೆತ್ತಿದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಬಿಎಂಟಿಸಿಗೆ ಸೂಚನೆಯನ್ನ ಕೊಡಲಾಗಿದೆ. ಡಿಪೋ ಮ್ಯಾನೇಜರ್ಗಳಿಗೆ ಪ್ರಯಾಣಿಕರ ಹಿತವನ್ನ ಕಾಪಾಡೋದಕ್ಕೆ ಸೂಚನೆಯನ್ನ ನಿಗಮದ ಕಡೆಯಿಂದ ಕೊಡಲಾಗಿದೆ. ಬಸ್ಗಳಲ್ಲಿ ಬೆಂಕಿ ನಂದಿಸುವ ಸಾಧನ ಇಡೋದು ಕಡ್ಡಾಯ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಬಸ್ಗಳಲ್ಲಿ ಸೇಫ್ಟಿಗೆ ಬೇಕಾದಂತಹ ಈ ಬೆಂಕಿಯನ್ನು ನಂದಿಸುವಂಥ ಸಾಧನಗಳು ಇರ್ತಾ ಇರಲಿಲ್ಲ. ಯಾವುದೇ ರೀತಿಯಾದಂಥ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇರಲಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಬಸ್ನಲ್ಲಿ ಫಸ್ಟ್ ಏಡ್ ಬಾಕ್ಸ್, ಅದರ ಜೊತೆಗೆ ಮೆಡಿಸಿನ್ಗಳು ಇರಲೇಬೇಕು. ಎಮರ್ಜೆನ್ಸಿ ಡೋರ್ ಕಾರ್ಯನಿರ್ವಹಣೆ ಬಗ್ಗೆ ಖಾತ್ರಿಪಡಿಸ್ಕೊಳ್ಬೇಕು. ಎಮರ್ಜೆನ್ಸಿ ಡೋರನ್ನು ಹೊಡೆಯೋದಕ್ಕೆ ಹ್ಯಾಮರ್ ಅದನ್ನು ಕಡ್ಡಾಯವಾಗಿಡಬೇಕು. ಯಾಕಂತಂದರೆ ಅನೇಕ ಬಸ್ಗಳಲ್ಲಿ ಹ್ಯಾಮರ್ಗಳೇ ನಾಪತ್ತೆಯಾಗಿದ್ವು. ಅಂಥ ಸಂದರ್ಭದಲ್ಲಿ ಏನಾದರೂ ಎಡವಟ್ಟಾದರೆ ಪ್ರಯಾಣಿಕರು ಹೇಗೆ ಎಮರ್ಜೆನ್ಸಿ ಎಕ್ಸಿಟ್ ಡೋರನ್ನು ಬ್ರೇಕ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ? ಇದಕ್ಕೆ ಸಂಬಂಧಪಟ್ಟಂಥ ರಿಯಾಲಿಟಿ ಚೆಕ್ಕನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನಡೆಸಿತ್ತು. ಈಗ ಎಚ್ಚೆತ್ತುಕೊಂಡಿರುವಂತಹ ಸಾರಿಗೆ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಕೇವಲ ಒಂದೆರಡು ಬಸ್ಗಳಲ್ಲ, ಆಲ್ಮೋಸ್ಟ್ ಎಲ್ಲ ಖಾಸಗಿ ಬಸ್ಗಳಲ್ಲೂ ಇದೇ ಪರಿಸ್ಥಿತಿ ಇತ್ತು. ಅದರಲ್ಲೂ ಮೊನ್ನೆ ನಡೆದಂತಹ ಮಹಾ ದುರಂತ ಏನಿದೆ, ಬಸ್ ದುರಂತ, ಕರ್ನೂಲ್ನಲ್ಲಿ ನಡೆದಂತಹ ದುರಂತ, ಅದರ ಬೆನ್ನಲ್ಲೇನೆ ಈಗ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಆ ಪ್ರಕಾರವಾಗಿ ಫಸ್ಟ್ ಏಡ್ ಕಿಟ್ ಆಗಿರ್ಬೋದು, ಮೆಡಿಸಿನ್ಗಳಾಗಿರ್ಬೋದು, ಅದರ ಜೊತೆಗೆ ಈ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಬಳಿ ಇರಬೇಕಾದಂಥ ಹ್ಯಾಮರ್ಗಳು, ಆಮೇಲೆ ಬೆಂಕಿ ನಂದಿಸುವಂಥ ಸಾಧನ, ಇದೆಲ್ಲವೂ ಕೂಡ ಕಡ್ಡಾಯವಾಗಿಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಈ ಥರದ ದುರಂತಗಳು ಮತ್ತೆ ಮರುಕಳಿಸಬಾರದು. ಆ ನಿಟ್ಟಿನಲ್ಲಿ ನಿಗಮ ಈಗ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ.